ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ರಾಜಕಾರಣವನ್ನು ಅಭಿವೃದ್ಧಿಯಲ್ಲಿ ಮಾಡಲೇಬಾರ್ದು. ಅಭಿವೃದ್ಧಿನೇ ಬೇರೆ, ರಾಜಕಾರಣ ಬೇರೆ. ರಾಜಕಾರಣವನ್ನು ಎಲೆಕ್ಷನ್ ಇದ್ದಾಗ ಮಾಡೋಣ, ಅಭಿವೃದ್ಧಿ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ಮಾಡೋಣ ಅನ್ನುವಂಥ ರಾಜಕಾರಣಿಗಳ ಮನಸ್ಥಿತಿ ಈಗ ಬದಲಾಗಿದೆ ಅಂತಲೇ ಹೇಳ್ಬೋದು. ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿ ರಾಜ್ಯಕ್ಕೆ ಹಲವಾರು ಯೋಜನೆಗಳನ್ನು ತರ್ತಾ ಇದ್ದಾರೆ. ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್, ಅದರ ಜೊತೆಗೆ ರಾಜ್ಯದಲ್ಲಿ ಸಂಕಷ್ಟಕ್ಕೊಳಗಾಗಿ ನಷ್ಟಕ್ಕೊಳಗಾಗಿ ಬಾಗಿಲು ಹಾಕಿರುವಂತಹ ಸರ್ಕಾರಿ ಕಾರ್ಖಾನೆಗಳನ್ನು ಮತ್ತೆ ಬೀಗ ತೆಗೆಯಲು ಹೋರಾಡ್ತಾ ಇದ್ದಾರೆ. ಇಂತಹ ವಿಚಾರಗಳಿಗೆ ರಾಜ್ಯ ಸರ್ಕಾರ ಯಾಕೆ ಸಹಕಾರ ಕೊಡ್ತಾ ಇಲ್ಲ? ಯಾಕೆ ಈ ಅಸಹಕಾರ ನೀತಿ? ಎಸ್ ವೀಕ್ಷಕರೇ, ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ. HDK ಮಹಾದಾಸಗೆ ಅಡ್ಡಗಾಲು. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜಕೀಯ ಏನೇ ಇರಲಿ, ಅಭಿವೃದ್ಧಿ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕಾಗಿದ್ದು ರಾಜಕಾರಣಿಗಳ ಬದ್ಧತೆ. ಆದರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗಿ ಅದಿರು ಮತ್ತು ಉಕ್ಕು ಇಲಾಖೆಯನ್ನು ಏನು ನಿಭಾಯಿಸ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಸಚಿವರಾಗಿ ರಾಜ್ಯಕ್ಕೆ ಹಲವಾರು ಯೋಜನೆಗಳನ್ನು ತರೋಣ ಅಂತ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅದಕ್ಕೆಲ್ಲ ಕರ್ನಾಟಕ ಸರ್ಕಾರ ಅಡ್ಡುಗಾಲು ಹಾಕ್ತಾ ಇದೆಯಾ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದರೆ ನಿನ್ನೆ ಭದ್ರಾವತಿಯಲ್ಲಿ ನಡೆದಂತಹ ಭದ್ರಾವತಿಯಲ್ಲಿ ನಷ್ಟಕ್ಕೊಳಗಾಗಿ ಯಾವ ರೀತಿ ಅಲ್ಲಿ ಸಂಕಷ್ಟದಲ್ಲಿದೆ ಭದ್ರಾವತಿಯ ಕಾರ್ಖಾನೆ, ಆ ಕಾರ್ಖಾನೆಯ ಪುನಶ್ಚೇತನಕ್ಕೆ ಸಭೆ ಕರೆದಿದ್ರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು. ಆದರೆ ಆ ಸಭೆಗೆ ಸ್ಥಳೀಯ ಶಾಸಕರು ಗೈರಾಗಿದ್ದಾರೆ. ಆ ಒಂದು ಕಾರ್ಖಾನೆ ಪುನಶ್ಚೇತನಗೊಂಡ್ರೆ ಆ ಕ್ಷೇತ್ರದ ಎಷ್ಟು ಜನರಿಗೆ ಕೆಲಸ ಸಿಗುತ್ತೆ, ಆ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಆಗುತ್ತೆ, ಅಷ್ಟು ದೊಡ್ಡ ಮಟ್ಟದ ಕಾರ್ಖಾನೆ, ಬ್ರಿಟಿಷರ ಕಾಲದ ಕಾರ್ಖಾನೆ ಪುನಶ್ಚೇತನಗೊಳಿಸಬೇಕು ಅಂತ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದೆ. ಕೇಂದ್ರ ಸಚಿವರು ಭದ್ರಾವತಿಗೆ ಹೋಗಿದ್ದಾರೆ, ಆದರೆ ಸ್ಥಳೀಯ ಶಾಸಕರು ನಾಪತ್ತೆಯಾಗಿದ್ದಾರೆ. ಕಾರಣ ಏನಂದರೆ ಮತ್ತೆ ಅದೇ ರಾಜಕಾರಣಿಗಳ ಈ ಹಗ್ಗ ಜಗ್ಗಾಟದಿಂದ ಅಭಿವೃದ್ಧಿಗೆ ಮಾರಕ ಆಗ್ತಾ ಇದೆ. ಪಕ್ಷ ಯಾವುದೇ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಕೇಂದ್ರ ಸರ್ಕಾರದ ಮಂತ್ರಿಗಳು ಬಂದಿದ್ದಾರೆ ಅಂದರೆ ಸ್ಥಳೀಯ ಶಾಸಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಪ್ರೋಟೋಕಾಲ್. ಆದರೆ ಈ ರೀತಿಯ ವಿಚಾರದಲ್ಲೂ ಕೂಡ ರಾಜಕಾರಣ ಮಾಡ್ತಾರೆ ಈ ಸ್ಥಳೀಯ ಶಾಸಕರು ಅಂತ. ಅದಕ್ಕೆ ರಾಜ್ಯ ಸರ್ಕಾರದ ನಿರ್ದೇಶನ ಏನಾದರೂ ಇತ್ತಾ ಅಂತ. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಈ ರೀತಿ ನಷ್ಟಕ್ಕೊಳಗಾಗಿ ಬಾಗಿಲು ಮುಚ್ಚಿರುವ ಹಲವು ಕಾರ್ಖಾನೆಗಳಿದ್ದಾವೆ, ಹಲವು ಇಂಡಸ್ಟ್ರೀಸ್ ಇದ್ದಾವೆ. HMT ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಖಾನೆಗಳು ಇಡೀ ರಾಜ್ಯಾದ್ಯಂತ. ದಾಂಡೇಲಿ ಪೇಪರ್ ಮಿಲ್ ಇದೆ, ಭದ್ರಾವತಿ ಮಿಲ್ ಇದೆ. ಎಲ್ಲದಕ್ಕೂ ಪುನಶ್ಚೇತನ ಬೇಕಾಗಿದೆ. ಪುನಶ್ಚೇತನ ಮಾಡಬೇಕಾದವರು ಯಾರು? ಕೇಂದ್ರ ಸಚಿವರು ಮತ್ತು ರಾಜ್ಯದ ಮಂತ್ರಿಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಈ ಜಂಟಿಯಾಗಿ ಮಾಡಬೇಕಾಗಿರೋ ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ರಾಜ್ಯ ಸರ್ಕಾರ ರಾಜಕೀಯ ಮಾಡ್ಕೊಂಡು ಹೊರಟ್ರೆ ಅಭಿವೃದ್ಧಿ ಹೇಗಾಗುತ್ತೆ? ಮಂಡ್ಯದಲ್ಲಿ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದಕ್ಕೆ ಖಾಸಗಿಯವರ ಪಾಲಾಗಿದೆ, ಕೆಲಸ ನಡೀತಾ ಇದೆ. ಅದೇ ರೀತಿ ಬೇರೆ ಬೇರೆ ನಿಂತಿರುವ ಕಾರ್ಖಾನೆಗಳು ಪುನಶ್ಚೇತನ ಆಗೋದು ಯಾವಾಗ? ಆಗಬೇಕೋ ಬೇಡವೋ? ಸರ್ಕಾರದ ಇಚ್ಛಾಶಕ್ತಿ, ರಾಜಕೀಯ ನಾಯಕರ ದುರಾಡಳಿತದಿಂದ ಈ ಕಾರ್ಖಾನೆಗಳು ಸಂಕಷ್ಟಕ್ಕೊಳಗಾಗಿ ನಷ್ಟಕ್ಕೊಳಗಾಗಿ ಬಾಗಿಲಾಕೊಂಡಿದ್ದಾವೆ. ಆ ಕಾರ್ಖಾನೆಗಳಿಗೆ ಪುನಶ್ಚೇತನ ಮಾಡಬೇಕಾಗಿರೋದು ರಾಜಕಾರಣಿಗಳ ಕೆಲಸವೇ? ಈ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣಿಗಳು ತಮ್ಮ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು, ಪ್ರತಿಷ್ಠೆಗಳನ್ನು ಬಿಟ್ಟು ಒಟ್ಟಿಗೆ ಕೆಲಸ ಮಾಡ್ತಾರಾ? ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.